ಡಾಕ್ಟರ್ ರಾಜ್ಕುಮಾರ್ ಅವರು ಹಂಸಲೇಖ ಅವ್ರಿಗೆ ಹೇಳಿ, ಹಂಸಲೇಖ ಅವರೇ ಬರೀರಿ. ಎಷ್ಟೇ ಎತ್ತರಕ್ಕೆ ಬೆಳೆದ್ರೇನಂತೆ ಬಂದಿದ್ದಾರಿ ಮರಿಬಾರ್ದಂತೆ. ನೋಡಿ ಸರ್ ಹೆಂಗೆ ಬರೀಸವ್ರೆ ಪದವ. ಉಪ್ಪು ಕೊಟ್ಟವರು ಮುಪ್ಪಿರೋ ತನಕ ನೆನ್ಕೋ, ಮನೆ ಕೆಳಗೆ ಜಾಗ ಕೊಟ್ಟವ್ನ ನಿನ್ನ ಜನ್ಮ ಇರೋಗಂಟು ನೆನ್ಕೋ. ಕಟ್ಕೊಟ್ಟು ಬುತ್ತಿ ಎಲ್ಲಿವರೆಗೂ ಬರ್ತದೆ? ಹೊಟ್ಟೆ ಸೋದ ಮೇಲೆ ಬುತ್ತಿ ಬಿಚ್ಚಲೇಬೇಕು. ಏರ್ ಕಟ್ಕ ಹೊಲ ಉತ್ತನು ಗೊತ್ತು, ಆ ತೊಡೆ ನೋವು ಏನು ಅನ್ನೋದು. ಹೆಣ್ಣು ಜನ್ಮ ಕೊಡುವಾಗ ಆ ಮೊಗ ದರೆ ಮೇಲೆ ಬೀಳೋ ತನಕ ಅವಳು ನೋವು ಅವಳು ಗೊತ್ತು. ಸ್ವಾಮಿ ಬನ್ನಿ ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಉಪ್ಪು ಕೊಟ್ಟವರು ಮುಪ್ಪಿರೋ ತನಕ ನೆನ್ಕೋ, ಮನೆ ಕೆಳಗೆ ಜಾಗ ಕೊಟ್ಟವನ್ನ ನಿನ್ನ ಜನ್ಮ ಇರೋಗಂಟು ನೆನ್ಕೋ. ಅನ್ನ ಕೊಟ್ಟವ್ರ ಮನೆ ಪುಣ್ಯ ಬರಲಿ ಅಂತ ಅರ್ಸ್ಬಿಟ್ಟು ಹೋಗು. ನೀನೇನಾದ್ರು ಉಪ್ಪು ಕೊಟ್ಟವ್ರು ಮಾಡ್ತೀಯೋ ನಿನಗೆ ಅಲ್ಲಿ ಕಥ ಮುಗುತ್ತು ಅಂತ. ಅದಕ್ಕೆ ಉಪ್ಪು ಕೊಟ್ಟವರ ನೆನಿತೇನೆ ಇರಬೇಕಂತೆ. ಅದಕ್ಕೆ ನೋಡಿ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಹಂಸಲೇಖ ಅವ್ರಿಗೆ ಹೇಳಿ, ಹಂಸಲೇಖ ಅವರೇ ಬರೀರಿ. ಎಷ್ಟೇ ಎತ್ತರಕ್ಕೆ ಬೆಳೆದ್ರೇನಂತೆ ಬಂದಿದ್ದಾರಿ ಮರಿಬಾರ್ದಂತೆ. ನೋಡಿ ಸರ್ ಹೆಂಗೆ ಬರೀಸವ್ರೆ ಪದವ. ಅವರು ಹಿಂದಿನದ ನೆನಕಂದ ಪದ ಬರೆಸಿರೋದು. ಎಷ್ಟೇ ಎತ್ತರಕ್ಕೆ ಬೆಳೆದ್ರೇನಂತೆ ನಾವು ಬಂದಿದ್ದಾರಿ ಮರಿಬಾರ್ದಂತೆ. ಅದನ್ನು ನಾವು ನೆನಿತೇನೇ ಇರಬೇಕಂತೆ. ಹೇಳ್ಕೊಟ್ಟ ಮಾತು ಕಟ್ಕೊಟ್ಟು ಬುತ್ತಿ ಎಲ್ಲಿವರೆಗೂ ಬರ್ತದೆ? ಹೇಳ್ಕೊಟ್ಟ ಮಾತು ಅದು ಎಲ್ಲಿವರೆಗೂ ಬರಲ್ಲ. ಕಟ್ಕೊಟ್ಟು ಬುತ್ತಿ ಮಾದಪ್ಪನ ಬೆಟ್ಟಕಂಟ ನಾ ಬುತ್ತಿ ಬಿಚ್ಚದಿಲ್ಲ ಅಂತ ಬುತ್ತಿ ಉತ್ಕೋದಂತೆ. ರೊಟ್ಟಿ ಬುತ್ತಿಯ ನಡೆದ ಅನೂರು ದಾಟದನ್ನ ಕೊಳ್ಳೆಗಾಲ ಹಂಗೆ ಹೋದನ್ನ ಕೌದಳಿ ತಮ್ಕೋಗಿ ಒಟ್ಟ ಶುರುವಾಗೋಯ್ತು. ಆಮೇಲೆ ಮಾದಪ್ಪನ ಬೆಟ್ಟದಲ್ಲಿ ಬುತ್ತಿ ಬಿತ್ತೀನಿ ಅಂದಿದ್ದವನು ಕೌದಳ್ಳಿ ಒಳಗೆ ಬಿಚ್ಕೊಂಡು ನನ್ನ ಮೇಕ ಹೋದ್ನಂತೆ. ಅದಕ್ಕೆ ಕಟ್ಕೊಟ್ಟು ಬುತ್ತಿ ಎಲ್ಲಿವರೆಗೂ ಬರ್ತದೆ? ಹೊಟ್ಟೆ ಸೋದ ಮೇಲೆ ಬುತ್ತಿ ಬಿಚ್ಚಲೇಬೇಕು. ಅಪ್ಪವನ ಯಾರು ಚೆನ್ನಾಗಿ ಇಟ್ಕೋತಾರೋ, ಮುಪ್ಪಿನಲ್ಲಿ ಆದವರೇ ಮಕ್ಕಳಿಗೆ ಕೇಳು, ನೀತಿಗೆಟ್ಟ ಮಗನಿಗಿಂತ ನಾಯಿ ಮೇಲು. ಪದ ಜೋಡಣೆ ಮಾಡಿ ಹೆಂಗೆ ಬರೆದವ್ರೆ ಪುಣ್ಯಾತ್ಮರು. ಮುಪ್ಪಿನಲ್ಲಿ ಆದವರೇ ಮಕ್ಕಳಿಗೆ ಕೇಳು. ಮೈಸೂರಲ್ಲಿ ಒಬ್ಬ ನನ್ನ ನಾಯಿ ಮರಿ ತಪ್ಪಿಸ್ಕೊಂಡದೆ ಅಂತ ಪೇಪರ್ಗೆ ಹಾಕ್ಬಿಟ್ಟ. ಅಮೇರಿಕದಿಂದ ತಂದಿದ್ದ ನಾಯಿ ಮರಿ. ಅದ್ರ ಬಾಲ ಹಿಂಗಿದೆ, ಅದ್ರ ಮೂತಿ ಹಿಂಗಿದೆ, ಅದ್ರ ಬಣ್ಣ ಹಿಂಗಿದೆ. ಇದು ಯಾರು ಪತ್ತೆ ಮಾಡ್ಕೊಬಂದು ಕೊಟ್ಟವ್ರಿಗೆ 5,000 ರೂಪಾಯಿ ಕೊಡ್ತೀನಿ ಅಂತ ಪೇಪರ್ ಇಂಜಿನಿಯರ್ ಸಾಹೇಬ್ರು ಹಾಕ್ಸ್ಬಿಟ್ರು. ಇದು ಗೇಟ್ ಪಕ್ಕದಲ್ಲಿ ಮನಗದೆ ನಾಯಿ ಮರಿ. ಅವನು ವಾಚ್ಮ್ಯಾನು ಪೇಪರ್ ಓದ್ತಿದ್ನಲ್ಲ, ನಾಯಿ ಮರಿ ನೋಡ್ದ. ಅರ್ರರ್ರ ಈ ಪೇಪರ್ಲಿರೋ ನಾಯಿ ಮರಿನೇ ಇದು ಅಂತೆ. ನಾಯಿ ಮರಿ ಎಳ್ಕೊಂಡು ಹೋದ. ಅಡ್ರೆಸ್ ಕೊಟ್ಟಿದ್ನಲ್ಲ, ಸರಸ್ವತಿಪುರಂ 4ನೇ ಕ್ರಾಸು ಅನ್ಕೊಂಡು ಕರ್ಕೊಂಡು ಹೋದ. ಸಾರ್ ಅಂದ. ಅವನು ಬಂದ ಸಾಹೇಬರು, ನೋಡಿ ಸರ್ ನಿಮ್ಮ ನಾಯಿ ಮರಿ ಇದೇನು ನೋಡಿ ಸರ್ ಅಂತ ಪೇಪರ್ನು ತೋರಿಸ್ತಾ ನಾಯಿ ಮರಿನೂ ನೋಡಿಸ್ತಾ. ಹೌದ್ರಿ ನಾಯಿ ಮರಿ ಇದೆ ಕಣ್ರಿ. ಅಯ್ಯಯ್ಯೋ ಕೊಡ್ರಿ ಏನ್ಬಿಟ್ಟಿದೆ. ಎಳ್ಕೊಂಡು ಹೋಗಿ ಒಳಕ್ಬಿಟ್ಟ. 5,000 ರೂಪಾಯಿ ಕೊಟ್ಟು ಕಳಿಸ್ಬಿಟ್ಟ. ಪುನಃ ಮಾರನೆಗೆ ನಾಯಿ ಮರಿ ಅಲ್ಲೇ ಬಂದು ಮನ್ಗದೆ. ಆಗ ಇವನೇನು ಮಾಡ್ದ ವಾಚ್ಮ್ಯಾನು, ಅಯ್ಯಚ್ಚೆ 5,000 ರೂಪಾಯಿ ಕೊಟ್ಟವನೇ ಪಾಪ ನಾಯಿ ಮರಿ ಪುನಃ ತಪ್ಪಿಸ್ಕೊಬಂದ್ಬಿಟ್ಟದಂತೆ. ಎಳ್ಕೊಂಡು ಹೋದ. ಸಾರ್ ನಿಮ್ಮ ನಾಯಿ ಮರಿ ಪುನಃ ತಪ್ಪಿಸ್ಕೊಬಂದ್ಬಿಟ್ಟದೆ ನೋಡಿ ಸಾರ್. ಆಗ ಈಸ್ಕೊಂಡ. ಸಾರ್ ಈ ನಾಯಿ ಮರಿ ನೆನ್ನೆನೂ ಬಂದು ಅಲ್ಲೇ ಮನಗಿತ್ತು, ಇವತ್ತು ಅಲ್ಲೇ ಬಂದು ಮನಗದಲ್ಲಿ ಏನು ಸರ್ ಕಾರಣ ಅಂದ ವಾಚ್ಮ್ಯಾನು. ಅದಕ್ಕೆ ಅವನನ್ನಂತ ಇಂಜಿನಿಯರು, ರೀ ನಮ್ಮ ತಾಯಿ 85 ವರ್ಷದ ಮುದುಕಿ, ಯಾವಾಗಲೂ ಮನೇಲಿ ಕೆಂಬೋದು ಕ್ಯಾಕರ್ಸೋದು ಉಗಳೋದು ಹಿಂಗೆ ಮಾಡ್ತಿದ್ಲು. ನನ್ನ ಹೆಂಡತಿ ಇವಳನ್ನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡಿ ಅಂತ ಹೇಳಿದ್ಲು. ಮೊನ್ನೆ ದಿನ ತಂದು ನನ್ನ ತಾಯಿನ ಆ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀನಿ. ಈ ನಾಯಿಗಿಟ್ಟಾಗ್ತಿದ್ದಾಳೆ ನಮ್ಮ ತಾಯಿ. ಅದಕ್ಕೆ ನೋಡ್ರಿ ನಾಯಿ ಮರಿ ತಪ್ಪಿಸ್ಕೊಂಡು ಅಲ್ಲೇ ಬಂದು ಮನ್ಕೋತಾ ಇದೆಯಲ್ಲ ಆಗನ್ನಂತೆ. ಆಗ ವಾಚ್ಮ್ಯಾನು, ಸಾರ್ ನಿಮ್ಮ 5,000 ರೂಪಾಯಿ ತಗೊಳ್ಳಿ, ನಮಗೆ ಬ್ಯಾಡಿ. ಯಾಕ್ರಿ? ಸಾರ್ ನಮ್ಮ ತಾಯಿನೂ 85 ವರ್ಷದ ಮುದುಕಿ, ಕೆಮ್ತಾಳೆ ಕ್ಯಾಕರಿಸ್ತಾಳೆ. ಸಾರ್ ನಮ್ಮ 9 ತಿಂಗಳ ಹೊಟ್ಟೆ ಒಳಗೆ ಓದ್ತಾಳೆ ಸಾರ್. ಈ ಹೊಟ್ಟೆಯಿಂದ ಧರೆ ಮೇಲೆ ಬರಬೇಕು ಅಂತಂದರೆ ಒಂದು ಜನ್ಮ ಎತ್ತದಪ್ಪಂದ ತಾಯಿ ಕಷ್ಟ. ಅದಕ್ಕೆ ಗಾದೆ ಮಾತು, ಹೆಣ್ಣು ಎತ್ತು ತಿಳಿದ ಗಂಡು ಉತ್ತಿಳಿದ್ನ ಅಂತ. ಏರ್ ಕಟ್ಕ ಹೊಲ ಉತ್ತನು ಗೊತ್ತು, ಆ ತೊಡೆ ನೋವು ಏನು ಅನ್ನೋದು. ಹೆಣ್ಣು ಜನ್ಮ ಕೊಡುವಾಗ ಆ ಮೊಗ ಧರೆ ಮೇಲೆ ಬೀಳೋ ತನಕ ಅವಳು ನೋವು ಅವಳು ಗೊತ್ತು. ಅದಕ್ಕೆ ಈ ಎಣ್ಣೆ ದುಡ್ಡು ನಮ್ಗೆ ಬ್ಯಾಡಿ ಅಂತ ಅಂದ್ಬಿಟ್ಟು ದುಡ್ಡು ಹಿಂದೆ ಕೊಟ್ಬಿಟ್ಟು ಬಂದಂತೆ. ಅದಕ್ಕೆ ಯಾವ ತಾಯಿ ತಂದೆಗಳನ್ನ ಮಕ್ಕಳು ಚೆನ್ನಾಗಿ ನೋಡ್ಕೋತಾರೋ ಅವ್ರ ಬಾಳೆ ಬಂಗಾರ.
ಯಾರು ತಾಯಿ ತಂದೆಯನ್ನ ಅಲಗಳಿತಾರೋ ಅವ್ರು ಏನು ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಈ ಮಾತೇ ನನ್ನ ಬಂಡವಾಳ, ಈ ಮಾತಿಲ್ದೇ ನನಗೇನು 3 ಪೈಸೆನೂ ಕೊಡೋರು ಯಾರೂ ಇಲ್ಲ. ಎಲ್ಲ ಪಾಪ ರಾಗಿ ತಗೊಬಂದು ಗೊಬ್ಬರ ಹಾಕಿ ಏನೇನೋ ಕಷ್ಟಪಟ್ಟು ಅವ್ರು ಬೆಳೆ ತಕ್ಕಂದ್ರೆ ನಾವು ಯಾಕೆ ಗೊಬ್ಬರನೂ ಹಾಕಂಗಿಲ್ಲ, ಏನೂ ಹಾಕಂಗಿಲ್ಲ. ಈ ಗಂಟ್ಲೇ ನಮ್ಮ ಸಿರಿ, ಈ ಗಂಟ್ಲಿದ್ರೆ ನಮ್ಮ ಭಾಗ್ಯ. ಇದು ಕೆಡಿಸ್ಕೊತು ಅಂದ್ರೆ ನಮ್ಮ ಕೆಟ್ಟನ ಅಂತ, ಹೊಟ್ಟೆ ಬರ್ಸ್ಕೊಂಡು ನಮ್ಮ ಕೆಟ್ಟನ ಅಂತ ಏನಂತ ಹೇಳವ್ರೆ? 1 ಹೊತ್ತು ಉಣ್ಣವ ಯೋಗಿ, 2 ಹೊತ್ತು ಉಣ್ಣಮ್ಮ ಭೋಗಿ, 3 ಹೊತ್ತು ಉಣ್ಣಮ್ಮ ರೋಗಿ, ದಿನಕ್ಕೆ 4 ಸಲ ಉಣ್ಣಮ್ಮ ಹೊತ್ತು ಮುಂಚೆ ಹೋಗಿ ಅಂತ. ಇದು ಎಲ್ಲ ನಮ್ಮ ಗಾದೆ ಮಾತುಗಳು.